ನವರಾತ್ರಿ ವ್ರತವನ್ನ ಹಿಂದೆ ಯಾರ್ಯಾರು ಮಾಡ್ಕೊಂಡು ಬಂದಿದ್ದಾರೋ, ಇದನ್ನ ಈಗ ಭೂಲೋಕದಲ್ಲಿ ನಾವು ಅಷ್ಟೇ ಮಾಡಾಕತ್ತಿದ್ದೀವಿ ಅಂತಲ್ಲ. ಈ ವ್ರತವನ್ನ ಹಿಂದೆ ದೇವಾನು ದೇವತೆಗಳು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಈ 9 ದಿನದ ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾರು ಮಾಡಿದ್ದಾರೆ ಅಂತಂದ್ರೆ ಶ್ರೀಮನ್ ನಾರಾಯಣನು ಕೂಡ ಮಾಡಿದ್ದಾನೆ ಈ 9 ದಿನ ನವರಾತ್ರಿಯನ್ನ. ಯಾಕೆ ಮಾಡಿದ್ದಾನೆ ಅಂತಂದ್ರೆ ಮಧುಕೈಟವರ ಸಂಹಾರ ಆಗಬೇಕಾಗಿತ್ತು. ಆ ಮಧುಕೈಟವರ ಸಂಹಾರಕ್ಕಾಗಿ 9 ದಿನ ದೇವಿಯನ್ನು ಪೂಜಿಸಿ ಉಪವಾಸ ವ್ರತವನ್ನು ಮಾಡಿ ಆ ತಾಯಿಯ ಕರುಣೆಯಿಂದ ಮಧುಕೈಟವರನ್ನ ಸಂಹಾರ ಮಾಡ್ತಾನೆ. ಯಾರು? ಶ್ರೀಮನ್ನಾರಾಯಣ. ಈ 9 ದಿನದ ನವರಾತ್ರಿಯನ್ನ ಶ್ರೀಮನ್ನಾರಾಯಣ ಎಲ್ಲಿ ಮಾಡಿದ್ದಾರೆ ಅಂತಂದ್ರೆ ಅದು ಮೇರು ಪರ್ವತದಲ್ಲಿ. ಭಗವಾನ್ ಶಂಕರನು ಕೂಡ ಈ 9 ದಿನದ ನವರಾತ್ರಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಭಗವಾನ್ ಶಂಕರ ಆ ಶಿವ ಈ 9 ದಿನದ ನವರಾತ್ರಿ ಆಚರಣೆಯನ್ನು ಯಾಕೆ ಮಾಡಿದ ಅಂತಂದ್ರೆ ಲೋಕಕಂಟಕರಾಗಿರ್ತಕ್ಕಂಥ ತಾರಕಾಸುರನ ಮಕ್ಕಳು ಕಮಲಾಕ್ಷ, ವಿದ್ಯುನ್ಮಾಳಿ, ತಾರಕಾಕ್ಷ ಅಂತ 3 ಜನ ಇದ್ರು. ಅವರಿಗೆ 3 ತ್ರಿಪುರಗಳಿದ್ದು. 3 ತ್ರಿಪುರಗಳಂತಂದ್ರೆ ಒಂದು ಕಬ್ಬಿಣದು, ಒಂದು ಬಂಗಾರದು, ಒಂದು ಬೆಳ್ಳಿದು. ಆ 3 ತ್ರಿಪುರಗಳು ಆ ಬ್ರಹ್ಮದೇವನಿಂದ ವರ ಪಡೆದು ಆ 3 ತ್ರಿಪುರಗಳನ್ನು ಪಡೆದುಕೊಂಡಿದ್ರು. ಆ ಮೂರು ತ್ರಿಪುರವನ್ನ ಸಂಹಾರ ಮಾಡೋಗೋಸ್ಕರವಾಗಿ ಭಗವಾನ್ ಶಂಕರ ಈ ನವರಾತ್ರಿ ವ್ರತವನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾನೆ. ಇಂದ್ರದೇವನು ಕೂಡ ಆಚರಣೆಯನ್ನು ಮಾಡಿದ್ದಾನೆ. ಯಾವುದಕ್ಕಾಗಿ ಮಾಡಿದ್ದಾನೆ ಅಂತಂದ್ರೆ ವೃತಾಸುರ ಅಂತಕ್ಕಂಥ ರಾಕ್ಷಸನ್ನ ಸಂಹಾರ ಮಾಡೋಗೋಸ್ಕರವಾಗಿ ಇಂದ್ರದೇವನು ಕೂಡ 9 ದಿನ ಈ ದುರ್ಗಾ ಮಾತೆಯ ಪೂಜೆಯನ್ನ ಶರನ್ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಭೂಲೋಕದಲ್ಲಿ ಅನೇಕ ಋಷಿಗಳು, ಮಹಾತ್ಮರು, ಭೃಗು ಮಹರ್ಷಿ, ವಸಿಷ್ಠ ಮಹರ್ಷಿ, ವಿಶ್ವಾಮಿತ್ರರು, ಚಂದ್ರಪ್ಪ ಪ್ರಜಾಪತಿಯು ಕೂಡ ಈ 9 ದಿನದ ನವರಾತ್ರಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಈಗೂ ಕೂಡ ನೀವೆಲ್ಲರೂ ಕೂಡ 9 ದಿನಗಳ ಪರ್ಯಂತರವಾಗಿ ಈ ನವರಾತ್ರಿ ವ್ರತವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ.